ಕೃಷ್ಣ ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ 3 ಗುಣಗಳ ಬಗ್ಗೆ, ಸಾತ್ವಿಕ, ರಾಜಸ, ತಾಮಸ, ಈ 3 ಗುಣಗಳ ಬಗ್ಗೆ ಬಹಳ ವಿಸ್ತಾರವಾದ ಮಾಹಿತಿಯನ್ನು ತಾನು ತಿಳಿಸ್ಕೊಂಡು ಹೋದ. ಇವುಗಳ ಸ್ವಭಾವ ಏನು, ಇವುಗಳು ನಮ್ಮ ಮೇಲೆ ಯಾವ ರೀತಿ ತಮ್ಮ ಪರಿಣಾಮವನ್ನು ಉಂಟು ಮಾಡುತ್ತವೆ, ಕಡೆಗೆ ಈ 3 ಗುಣಗಳ ಪ್ರಭಾವದಿಂದಾಗಿ ವ್ಯಕ್ತಿ ಎಲ್ಲೆಲ್ಲಿಗೆ ಹೋಗಬಲ್ಲ, ಇದನ್ನೆಲ್ಲ ತಿಳಿಸ್ಕೊಂಡು ಹೋಗಿ ಇವಾಗ ಬಹಳ ಮುಖ್ಯವಾಗಿ ಈ 3 ಗುಣಗಳು ನಮ್ಮ ಮೇಲೆ ಹೇಗೆ ಪ್ರಭಾವವನ್ನು ಬೀರ್ತಾ ಇದೆ ಪ್ರತಿಯೊಂದು ಕ್ಷಣದಲ್ಲಿಯೂ ಕೂಡ ಅದನ್ನು ತಿಳಿಸ್ಕೊಂಡು ಹೋಗ್ತಾನೆ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ಈ ದೇಹದಲ್ಲಿ ಏನು ವ್ಯತ್ಯಾಸಗಳಾಗ್ತಾ ಇದೆ, ಚೇಂಜಸ್ ಇರಬಹುದು, ನಾನಾ ವಿಧವಾದ ಚೇಂಜಸ್ಗಳು. ಆ ಎಲ್ಲದಕ್ಕೂ ಮುಖ್ಯ ಕಾರಣ ಯಾವುದು ಅಂದರೆ ಈ 3 ಗುಣಗಳೇ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಸಾತ್ವಿಕ, ರಾಜಸ, ತಾಮಸ, ಈ 3 ಗುಣಗಳೇ. ಗುಣೇಭ್ಯ ಅನ್ಯಂ ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ. ಅಂದರೆ ಗುಣಗಳಿಗಿಂತ ಬೇರೆಯಾದಂತಹ ಇನ್ನೊಂದು ನಮ್ಮೊಳಗೆ ಈ ವ್ಯತ್ಯಾಸವನ್ನು ಉಂಟು ಮಾಡುವಂಥದ್ದನ್ನು ಯಾರು ಯಾವಾಗ ಕಾಣುವುದಿಲ್ಲ, ಬೇರೆಯದನ್ನು. ಅಂದರೆ ಇವುಗಳೇ ಕಾರಣ ಅಂತ ಹೇಳಿದರೆ ಎಲ್ಲ ವಿಧವಾದ, ಇವಾಗ ಒಂದು ಮನಸ್ಸಿನಲ್ಲಿ ಕೆಲವು ಸಲ ಬಹಳ ಖುಷಿಯಾಗಿದೆ, ಅದಕ್ಕೆ ಕಾರಣ ಮನಸ್ಸಲ್ಲ ಕಾರಣ, ಮತ್ತು ಈ ಗುಣಗಳು ಕಾರಣ. ಮನಸ್ಸು ಖುಷಿಯಾಗಿರಲಿಕ್ಕೆ ಕಾರಣ ಮನಸ್ಸು, ಈ ಗುಣ ಅಂದರೆ ಸಾತ್ವಿಕ ಗುಣ ಆ ಮನಸ್ಸಿನ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಅವಾಗ ಅವನು ಖುಷಿಯಾಗಿರ್ತಾನೆ. ವಾಸ್ತವಿಕವಾಗಿ ಅವನು ಖುಷಿ ಪಡಲಿಕ್ಕೆ ಹೊರಗೆ ಏನು ವಸ್ತು ಬೇಕು ಅಂತಿಲ್ಲ, ಏನೂ ಇಲ್ಲದೆ ಇರಬಹುದು. ಹೊರಗೆ ಖುಷಿ ಪಡಲಿಕ್ಕೆ ಬೇಕಾದ ಯಾವುದೇ ಇಲ್ಲಿ ಸಾಮಗ್ರಿಗಳು ಇಲ್ಲದೆ ಇರಬಹುದು, ಹಾಗಿದ್ರೂ ಕೂಡ ಖುಷಿಯಾಗಿದ್ದಾನೆ. ಏನೋ ಇವತ್ತು ನಮ್ಗೆ ತುಂಬ ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ, ಯಾಕೆ ಏನೋ ಗೊತ್ತಿಲ್ಲ ಅಂತ ಈ ರೀತಿ ಅವನು ಹೇಳಲಿಕ್ಕೆ ಕಾರಣ ಉಂಟು. ಕಾರಣ ಏನಂದರೆ ಒಳಗೆ ಸಾತ್ವಿಕ ಗುಣ ಅವನಿಗೆ ಜಾಗೃತವಾಗಿದೆ. ಅದೇ ಕೆಲವು ಸಲ ತುಂಬ ಬೇಜಾರು ಮಾಡ್ಕೊಂಡಿರ್ತೇನೆ ಮನಸ್ಸಿನಿಂದ. ಅದಕ್ಕೇನು ಕಾರಣ? ಮನಸ್ಸಲ್ಲ, ಮತ್ತು ಆ ಮನಸ್ಸಿನಲ್ಲಿರುವ ಗುಣಗಳು. ಅಂದರೆ ಮನಸ್ಸಿನ ಮೇಲೆ ತನ್ನ ಪರಿಣಾಮವನ್ನು ಗುಣಗಳು ಬೀಳ್ತಾ ಇದೆ. ಅದೇ ರಜೋಗುಣ, ಅದರಿಂದ ಅಥವಾ ತಮೋಗುಣ, ಸಿಟ್ಟು ಮಾಡಿಕೊಳ್ಳುವಂಥದ್ದು, ದ್ವೇಷ ಮಾಡುವಂಥದ್ದು, ಹೊಟ್ಟೆ ಕಿಚ್ಚು, ಇವುಗಳಿಗೆಲ್ಲ ಕಾರಣ ಈ 3 ಗುಣಗಳು. ಮನಸ್ಸಿನ ಮೇಲಿರ್ಬೋದು ಅಥವಾ ನಮ್ಮ ಇಂದ್ರಿಯದ ಮೇಲೆ ಇರ್ಬೋದು. ಇವಾಗ ಈ ನಮ್ಮ ಎಲ್ಲ ಇಂದ್ರಿಯಗಳು, ಕಣ್ಣು, ಕೈ, ಕಾಲು, ಮೂಗು, ಬಾಯಿ ಭಾಳ ಆ್ಯಕ್ಟಿವ್ ಆಗಿದೆ. ಕಾರಣ ಏನಂದರೆ ಸಾತ್ವಿಕ ಗುಣವಾಗ ಈ ಇಂದ್ರಿಯಗಳ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಇಲ್ಲ, ಆ ಇಂದ್ರಿಯಗಳಿಗೆ, ಕೈ, ಕಾಲು, ಕಣ್ಣು, ಮೂಗು ಇವುಗಳಿಗೆಲ್ಲ ಉದಾಸೀನ, ಅಯ್ಯೋ ಏನು ಮಾಡೋದು ಬೇಡ ಅಂತ ಒಂದು ಕಡೆ ಕೂತ್ಕೊಂಡಿದೆ. ಕಾರಣ ಏನಂದರೆ ಇವುಗಳ ಮೇಲೆ ತಾಮಸ ಗುಣ ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಅದೇ ರೀತಿ ಕೆಲವೊಮ್ಮೆ ಏನು ಅಂತ ಹೇಳಿದ್ರೆ ತಿನ್ನಬೇಕು ಅಂತ ಆಸೆ, ನೋಡಬೇಕು ಅಂತ ಆಸೆ, ಮುಟ್ಟಬೇಕು ಅಂತ ಆಸೆ, ಈ ರೀತಿ. ಇವುಗಳಿಗೇನು ಕಾರಣ ಅಂದರೆ ರಜೋಗುಣ ಈ ಇಂದ್ರಿಯಗಳ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇದೆ. ಈ ರೀತಿ ನಮ್ಮ ಇಂದ್ರಿಯಗಳ ಮೇಲೆ ಗುಣಗಳ ಪ್ರಭಾವ ಯಾವ ರೀತಿ ಇದೆ, ನಮ್ಮ ಮನಸ್ಸಿನ ಮೇಲೆ ಗುಣಗಳ ಪ್ರಭಾವ ಯಾವ ರೀತಿ ಇದೆ, ನಮ್ಮ ಬುದ್ಧಿಯ ಮೇಲೆ ಯಾವ ರೀತಿ ಇದೆ, ಮನಸ್ಸು ಈ ಗುಣಗಳ ಪ್ರಭಾವ. ಅಂದರೆ ಇವನಿಗೆ ಸಾತ್ವಿಕ ಗುಣ ಇವನ ಬುದ್ಧಿಯ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಅಂತ ಹೇಳಿದ್ರೆ ಅದೇ ಒಳ್ಳೆ ಬುದ್ಧಿ ಅಂತ ಹೇಳೋದು. ಅವಾಗೇನೆಂದರೆ ಇವನು ಒಳ್ಳೆಯ ನಿರ್ಧಾರವನ್ನು ತಗೊಳ್ತಾನೆ, ಮತ್ತು ಒಳ್ಳೊಳ್ಳೆ ವಿಷಯಗಳವಾಗ ನೆನಪಿಗೆ ಬರ್ತಾ ಇರ್ತದೆ ಅವನಿಗೆ. ಅದೇ ರಜೋಗುಣದಿಂದ ಇವನ ಬುದ್ಧಿಯ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿದ್ರೆ ಬರೀ ಆಸೆ ಬುರ್ಕ, ಆಸೆ ಎಲ್ಲಿ ದುಡ್ಡು ಮಾಡಲಿಕ್ಕಾಗತ್ತೆ ಅದೇ ನಿರ್ಧಾರ ತಗೊಳ್ಳು. ಇನ್ನು ತಮೋಗುಣ ಇವನ ಬುದ್ಧಿಯ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿದರೆ ಅವಾಗ ಕೆಟ್ಟ ನಿರ್ಧಾರಗಳನ್ನೇ ತಗೊಳ್ಳುವಂಥದ್ದು ಜೀವನದಲ್ಲಿ. ಹೀಗೆ ಬುದ್ಧಿಯ ಮೇಲೆ, ಇಡೀ ದೇಹದ ಮೇಲೆ ಅದರ ಪ್ರಭಾವ ಇದೆ. ದೇಹದ ಈ ಗುಣಗಳ ಪ್ರಭಾವ ಇದೆ. ಅದಕ್ಕಾಗಿಯೇ ಇವನು ಕೆಲವೊಮ್ಮೆ ಲೇಸಿ ಆಗಿರ್ತಾನೆ, ಕೆಲವೊಮ್ಮೆ ಆ್ಯಕ್ಟಿವ್ ಆಗಿರ್ತಾನೆ. ಇನ್ನು ನಾವು ರಾತ್ರಿ ಮಲಗುವುದಾಗಲಿ, ಹಗಲು ಎಚ್ಚರವಾಗಿರುವುದಾಗಲಿ, ಕನಸು ಕಾಣುವುದಾಗಲಿ, ಇವೆಲ್ಲ ಈ ಗುಣಗಳ ಪ್ರಭಾವದಿಂದ, ಸಾತ್ವಿಕ, ರಾಜಸ, ತಾಮಸ ಈ ಗುಣಗಳ ಪ್ರಭಾವದಿಂದ. ಅಂದರೆ ನಮ್ಮ ದೇಹದಲ್ಲಿ ಹೆಚ್ಚು ಪ್ರಭಾವವನ್ನು ಬೀರ್ತಾ ಇರುವಂತಹ ವಸ್ತು ಅಂದರೆ ಈ 3 ಗುಣಗಳು, ಸಾತ್ವಿಕ, ರಾಜಸ, ತಾಮಸ ಗುಣಗಳು. ಇದಕ್ಕಿಂತ ಬೇರೆಯಾದದ್ದು ಇನ್ನೊಂದು ಇಲ್ಲವೇ ಇಲ್ಲ. ಇದರ ಪ್ರಭಾವದಿಂದಲೇ ಉಳಿದ ಎಲ್ಲವೂ ತಾನು ಪ್ರಭಾವವನ್ನು ಬೀರ್ತವೆ, ಹೊರತು ಯಾವುದು ಸ್ವಂತವಾಗಿ ಅಲ್ಲ. ಇದನ್ನು ಯಾರು ತಿಳ್ಕೊಳ್ತಾನೆ ಅಂದರೆ ಯಾವ ಜೀವ? ದ್ರಷ್ಟ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಜೀವ ಅಂತ ಹೇಳುವ ಬದಲು ದ್ರಷ್ಟ ಅಂತ. ಯಾಕೆ ಅಂತ ಹೇಳಿದ್ರೆ ದ್ರಷ್ಟ ಅಂದರೆ ನೋಡುವವನು ಅಂತ. ಅಂದರೆ ನೋಡುವ ಕಣ್ಣುಳ್ಳವನು, ಯೋಚನೆ ಮಾಡುವವನು,
ನಮ್ಮ ಶರೀರದಲ್ಲಿ ಎಲ್ಲವೂ ನಡೀತಾನೇ ಇದೆ, ಹುಟ್ಟಿದಾಗಿನಿಂದ ಸಾಯುವ ತನಕ ನಡೀತಾನೇ ಇದೆ. ಯಾರು ಇದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗ್ತಾರೆ? ನಮ್ಮ ದೇಹದ ಒಳಗೆ ಇಂದ್ರಿಯಗಳು, ಬುದ್ಧಿ, ಮನಸ್ಸು ಪ್ರತಿಯೊಂದು ಹೇಗೆ ಕೆಲಸ ಮಾಡ್ತಾ ಇದೆ, ಅದರಿಂದಾಗಿ ನನ್ನ ಮೇಲೆ ಏನು ಪ್ರಭಾವ ಆಗ್ತಾ ಇದೆ, ಇದರ ಬಗ್ಗೆ ಯಾರಾದರೂ ಯೋಚನೆ ಮಾಡುವವರಿದ್ದಾರಾ? ಇಲ್ಲವೇ ಇಲ್ಲ. ಮತ್ತೇನಂತ ಹೇಳಿದ್ರೆ, ನಾವು ಬೇಡಾದ ವಿಷಯಗಳ ಬಗ್ಗೆ 1000 ಯೋಚನೆಯನ್ನು ಮಾಡ್ತೇವೆ, ಆದರೆ ನಮಗೆ ಮುಖ್ಯವಾದ ನಮ್ಮ ಒಳಗಿನ ವಿಷಯಗಳನ್ನು ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ಇಲ್ಲ, ಯಾರೋ ಒಬ್ಬ ಯೋಚನೆ ಮಾಡ್ತಾ ಇದ್ದಾನೆ, ಅವನೇ ದ್ರಷ್ಟ, ಅಂಥ ಜೀವ ಯೋಚನೆ ಮಾಡ್ತಾ ಇರುವಂಥವನು, ಒಳಗಿನದ್ದನ್ನು ನೋಡಲಿಕ್ಕೆ ಪ್ರಯತ್ನ ಪಡ್ತಾ ಇರುವವನು. ಆವಾಗ ಅವನಿಗೆ ಗೊತ್ತಾಗುತ್ತೆ, ಓ ಇದು ಗುಣಗಳ ಪ್ರಭಾವ, 3 ಗುಣಗಳ ಪ್ರಭಾವದಿಂದ ಹೀಗಾಗ್ತಾ ಇದೆ ಅಂತ. ಇನ್ನೊಂದು ಅರ್ಥವನ್ನು ಕೂಡ ಇದಕ್ಕೆ ಮಾಡ್ತಾರೆ. ಏನಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಯಾವಾಗ ಈ ಗುಣಗಳಿಗಿಂತ ಬೇರೆಯಾಗಿ ಇನ್ನೊಂದಿದೆ ಇದನ್ನು ನಿಯಂತ್ರಣ ಮಾಡುವವನು ಅಂತ ಕಾಣ್ತಾನೆ. ಅಲ್ಲಿ ಇಲ್ಲಿವರೆಗೆ ಗುಣ ಅಂತ ಹೇಳಿದ್ರಲ್ವಾ, ಗುಣದಿಂದ ಬೇರೆ ಅಂತ ಇವಾಗ ಅರ್ಥ ಹೇಳ್ತಿರಲ್ವಾ? ಅಂದರೆ ಅರ್ಥ ಏನಂದರೆ, ಹೌದು, ಸಾತ್ವಿಕ, ರಾಜಸ, ತಾಮಸ ಈ 3 ಗುಣಗಳು ನಮ್ಮ ಮೇಲೆ ತುಂಬ ಪ್ರಭಾವವನ್ನು ಬೀರ್ತಾ ಇದೆ ಅಂತ ಹೇಳುವುದು ಸತ್ಯವಾದ ಮಾತು. ಆದರೆ ಈ 3 ಗುಣಗಳು ಬರೀ ಜಡವಾದದ್ದು. ಅಥವಾ ಈ 3 ಗುಣಗಳನ್ನು ನಿಯಂತ್ರಣ ಮಾಡ್ತಾ ಇರುವಂತಹ ದೇವಿಯ 3 ರೂಪ, ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ದೇವಿ, ಈ 3 ರೂಪಗಳು ಇವೇ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ ಅಂತ ನೀವು ತಿಳ್ಕೊಳ್ತೀರಿ ಅಂದರೆ ಅದು ತಪ್ಪು ಅಂತ ಹೇಳ್ತಾರೆ. ಅಂದರೆ ಈ ಜಡವಾದ ಗುಣಗಳು ಕೇವಲ ನಮಗೆ ಏನು ಮಾಡ್ತಾ ಇಲ್ಲ. ಮತ್ತು ಈ ಜಡವಾದ ಗುಣಗಳನ್ನು ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಇವು 3 ಲಕ್ಷ್ಮಿಯ ರೂಪಗಳಿಗೆ ಕೊಟ್ಟು ಅದರ ಮೂಲಕ ನಿಯಂತ್ರಣ ಮಾಡ್ತಾ ಇರುವವನು ಯಾರು ಅಂದರೆ ದೇವರು. ನೋಡಿ, ಹೀಗೆ ಅನ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ. ಅಂದರೆ ಈ ಗುಣಗಳಿಗಿಂತ ಬೇರೆಯಾಗಿ ಇನ್ನೊಬ್ಬ ಇದನ್ನು ನಿಯಂತ್ರಣ ಮಾಡುವವನಿದ್ದಾನೆ. ಗುಣಗಳಿಗಿಂತ ಬೇರೆ ಅಂದರೆ ಈ 3 ಗಣಗಳಿಗೆ ಸೇರಿದವನಲ್ಲ ಅವನು, ಇದಕ್ಕಿಂತ ಬೇರೆಯಾಗಿದ್ದಾನೆ ಅಂತ ಈ ರೀತಿ ಯಾರು ತಿಳ್ಕೊಳ್ತಾನೆ ಅವನೇ ಮನುಷ್ಯ. ಆ ರೀತಿ ತಿಳ್ಕೊಳ್ಳುವವನು. ಇಲ್ಲದೆ ಇದ್ದರೆ ಇಲ್ಲ, ಈ 3 ಗುಣಗಳೇ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ, ಅಂದರೆ ಜಡವಾದ ಗುಣಗಳೇ ಅಂತ ಯಾರು ತಿಳ್ಕೊಳ್ತಾನೆ ಅವನು ಪಶು ತುಲ್ಯ, ಪ್ರಾಣಿಗಳಿಗೆ ಸಮಾನನಾದವನು ಅಂತ ಹೇಳಿದರೆ ಅವನಿಗೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಒಂದು ರೀತಿ ಹೇಳೋದಾದರೆ ಪ್ರಾಣಿಗಿಂತಲೂ ಕಡೆ, ಯಾಕಂದರೆ ಪ್ರಾಣಿಗಳಿಗೆ ಯೋಚನೆ ಮಾಡಲಿಕ್ಕೆ ಹೋಗಲ್ಲ, ಇವನು ಯೋಚನೆ ಮಾಡಲಿಕ್ಕೆ ಹೋಗಲ್ಲ, ಬುದ್ಧಿ ಇದ್ದು ಯೋಚನೆ ಮಾಡಲಿಕ್ಕೆ ಹೋಗಲ್ವಲ್ಲ, ಅದಕ್ಕೋಸ್ಕರ. ಅಷ್ಟು ಮಾತ್ರ ಅಲ್ಲ, ಗುಣೇಭ್ಯಶ್ಚ ಪರಂ ವೇತ್ತಿ. ಈ 3 ಗುಣಗಳು ಸಾತ್ವಿಕ, ರಾಜಸ, ತಾಮಸ ಈ 3 ಗುಣಗಳ ಮೂಲಕ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇರುವಂತಹ ದೇವರು ತಾನು ಈ 3 ಗುಣಗಳಿಗೆ ಸಿಕ್ಕಾಕೊಂಡಿದ್ದಾನ? ಅವನಿಗೆ ಸಾತ್ವಿಕ ಗುಣ ಪ್ರಭಾವ ಬೀರುತ್ತದ, ರಾಜಸ ಗುಣ ಪ್ರಭಾವ ಬೀರುತ್ತದ, ತಾಮಸ ಗುಣ ಪ್ರಭಾವ ಬೀರುತ್ತದ ಆ ದೇವರಿಗೆ ಅಂದರೆ ಇಲ್ಲ. ಗುಣೇಭ್ಯಶ್ಚ ಪರಂ, ಈ 3 ಗುಣಗಳಿಗಿಂತ ಮೇಲೆ ನಿಂತವನು, ಬೇರೆಯಾಗಿರುವವನು, ಮೀರಿ ನಿಂತವನು, ಮೇಲೆ ಇರುವಂಥವನು, ತನ್ನ ಹಿಡಿತದಲ್ಲಿ ಇಟ್ಕೊಳ್ಳೋನು, ಅವನಿಗೇನು ಮಾಡಲ್ಲ. ನೋಡಿ, ಈ ಕಾರಣದಿಂದಾಗಿಯೇ ನಾವು ಯಾವುದೇ ದೇವರ ಅವತಾರದಲ್ಲಿ, ರಾಮಾವತಾರದಲ್ಲಿರ್ಬೋದು, ಕೃಷ್ಣಾವತಾರದಲ್ಲಿರ್ಬೋದು, ಪರಶುರಾಮ ಅವತಾರದಲ್ಲಿರ್ಬೋದು, ಓ ರಾಮನಿಗೆ ಕೋಪ ಬಂತು, ಕೃಷ್ಣನಿಗೆ ಆಸೆ ಆಯಿತು, ದ್ವೇಷ ಬಂತು, ಪರಶುರಾಮನಿಗೆ ಸಿಟ್ಟು ಬಂತು, ಇವೆಲ್ಲ ಕೇಳ್ತೇವಲ್ವ, ಇದೆಲ್ಲ ಕೇವಲ ನಾಟಕೀಯ ಅಷ್ಟೇ. ಯಾಕಂದರೆ ದೇವರಿಗೆ ಸಿಟ್ಟು ಬರುವುದೇ ಇಲ್ಲ. ಯಾಕಂದರೆ ಸಿಟ್ಟು ಅಂತ ಹೇಳುವಂಥದ್ದು ರಾಜಸ ಗುಣದಿಂದ ಬರುವುದು, ದೇವರಿಗೆ ರಾಜಸ ಗುಣವೇ ಇಲ್ಲ, ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹೊಟ್ಟೆ ಕಿಚ್ಚು ದೇವರಿಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ, ದೇವರಿಗೆ ಆಸೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಇವೆಲ್ಲ ಈ 3 ಗುಣಗಳಿಗೆ ಸಂಬಂಧಪಟ್ಟಾಗಿರೋದು. ದೇವರು ಈ 3 ಗುಣಗಳನ್ನು ಮೀರಿ ನಿಂತವನು, ಅದಕ್ಕೋಸ್ಕರ ಅವನಿಗೆ ಈ 3 ಗುಣಗಳಿಗೆ ಏನು ಮಾಡೋಲ್ಲ. ಆದರೆ ಆ ದೇವರು ಆ 3 ಗುಣಗಳ ಮೂಲಕ ಇಡೀ ಪ್ರಪಂಚವನ್ನು ತಾನು ಆಟಾಡಿಸ್ತಾ ಇದ್ದಾನೆ. ಮದ್ಭಾವಂ ಸೂದಿಗಚ್ಚತಿ. ಯಾರು ಈ ರೀತಿ ತಿಳ್ಕೊಳ್ತಾನೆ ಅವನು ನನ್ನ ಲೋಕವನ್ನು ಬಂದು ಸೇರ್ತಾನೆ ಎಂದು ಕೃಷ್ಣ ಹೇಳ್ತಾ ಇದ್ದಾನೆ. ಇದು ಬಹಳ ಮುಖ್ಯವಾದ ವಿಷಯ. ಅಂದರೆ ನಾವು ದೇವರ ಅನುಗ್ರಹವನ್ನು ಪಡಿಬೇಕು, ದೇವರ ಲೋಕವನ್ನು ಹೋಗಿ ಸೇರಬೇಕು ಅಂತ ಹೇಳಿದರೆ ಈ 3 ಗುಣಗಳ ವಿಷಯ ನಮಗೆ ಗೊತ್ತಾಗಲೇಬೇಕು. ಯಾಕಂದರೆ ನಮ್ಮ ದೇಹದಲ್ಲಿ ತುಂಬ ಆಟಾಡಿಸ್ತಾ ಇರುವಂತಹ ವಸ್ತುಗಳು ಸಾತ್ವಿಕ, ರಾಜಸ, ತಾಮಸ 3 ಗುಣಗಳು. ನಾವು ಏನೇ ಮಾಡುವುದಾದರೂ ಕೂಡ ಇವುಗಳ ಪ್ರಭಾವಕ್ಕೆ ಒಳಗಾಗಿ ಇವತ್ತು ಮಾಡ್ತಾ ಇದ್ದೇವೆ. ಇವತ್ತು ನಾವು ಪಾಪ ಪುಣ್ಯ ಎರಡನ್ನು ಸಂಪಾದನೆ ಮಾಡ್ತಾ ಇದ್ದೀವಿ ಈ 3 ಗುಣಗಳ ಪ್ರಭಾವದಿಂದ. ಅದು ಇವುಗಳು ತಾವೇ ಸ್ವಂತವಾಗಿ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇಲ್ಲ, ಇವುಗಳ ಮೂಲಕ ದೇವರು ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ. ಯಾವ ರೀತಿ ಒಂದು ಹಸುವನ್ನು ಹಗ್ಗ ಕಟ್ಟಿ ನಾವು ನಿಯಂತ್ರಣ ಮಾಡ್ತೇವೆ, ಅಥವಾ ಯಾವುದೇ ಒಂದು ಪ್ರಾಣಿಯನ್ನು ಹಗ್ಗ ಕಟ್ಟಿ ನಿಯಂತ್ರಣವನ್ನು ಮಾಡ್ತೇವೆ, ಹಾಗೆಯೇ ದೇವರು ನಮಗೆ ಕಟ್ಟಿರುವ ಹಗ್ಗವೇ ಇದು. ಸಾತ್ವಿಕ, ರಾಜಸ, ತಾಮಸ ಎಂಬಂತಹ 3 ಹಗ್ಗ.
ಈ 3 ಹಗ್ಗಗಳ ಮೂಲಕ ನಮ್ಮನ್ನು ನಿಯಂತ್ರಣ ಮಾಡ್ತಾ ಇದ್ದಾನೆ ದೇವರು ಪ್ರತಿ ಕ್ಷಣದಲ್ಲಿ. ಅದರಿಂದಾಗಿ ದೇವರಿಗೆ ಈ 3 ಗುಣಗಳಿಂದ ಮೇಲೆ ಇರುವಂಥವನು. ಹಸುವಿಗೆ ಹಗ್ಗ ಕಟ್ತಾನೆ, ಆದರೆ ಹಗ್ಗ ಇಟ್ಕೊಂಡಿರೋನು ಯಾರ ಕೈಯಲ್ಲಿ ಇಟ್ಕೊಂಡಿದ್ದಾನೆ? ಹಸುವಿನ ಯಜಮಾನ. ಅವನು ಆ ಹಗ್ಗಕ್ಕೆ ಸಿಕ್ಕಿಬಿಡಲ್ಲ. ಹಾಗೆಯೇ ದೇವರು ಈ ಹಗ್ಗಕ್ಕೆ ಸಿಕ್ಕಿಬಿದ್ದಿರುವಂಥವನಲ್ಲ, ಸಾತ್ವಿಕ ರಾಜಸ ತಾಮಸ ಗುಣಗಳಿಗೆ ಸಿಕ್ಕಿಬಿದ್ದಿರುವವನಲ್ಲ, ಅದನ್ನು ಮೀರಿ ನಿಂತವನು ಅಂತ ಈ ರೀತಿ ಯಾರು ತಿಳ್ಕೊಳ್ತಾನೆ ಅವನು ದೇವರನ್ನು ಹೋಗಿ ಸೇರ್ತಾನೆ. ಅಂದರೆ ದೇವರು ನಮ್ಮ ಹಾಗೆ ಈ ಜಡದೇಹ ಪಡೆಯುವವನಲ್ಲ, ಮತ್ತು ನಮಗಿಂತ ಬೇರೆಯಾಗಿರುವವನು ಅಂತ ತಿಳ್ಕೊಳ್ಬೇಕು ಅಂತ ಕೃಷ್ಣ ಹೇಳಿದಾಗ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಹೇಳ್ತಾನೆ, ಗುಣಾನೇತ ನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರ ದುಃಖೈರ್ ವಿಮುಕ್ತೋ ಮೃತಮಶ್ನುತೇ. ನಾವು ಜೀವನದಲ್ಲಿ ಮಾಡಬೇಕಾಗಿರುವಂತಹ ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ ಬಂಧನದಿಂದ ಮುಕ್ತಿಯನ್ನು ಪಡಿಬೇಕಾಗಿರುವುದು. ಇವತ್ತು ಬಂಧನಕ್ಕೆ ಸಿಲುಕಿದ್ದೇವೆ, ಕಟ್ಟಲ್ಪಟ್ಟಿದ್ದೇವೆ. ಯಾವುದರಿಂದ? ಅದೇ ಸಂಸಾರ ಬಂಧನ ಅಂತ ಹೇಳ್ತೇವಲ್ವ. ಸಂಸಾರ ಬಂಧನ ಅಂತ ಹೇಳಿದ್ರೇನು? ಸಂಸಾರದಲ್ಲಿ ದೇವರು ನಮ್ಮನ್ನು ಕಟ್ಟಿ ಹಾಕಿರುವುದೇ ಈ 3 ಗುಣಗಳ ಮೂಲಕ, ಸಾತ್ವಿಕ ರಾಜಸ ತಾಮಸ ಈ ಗುಣಗಳ ಮೂಲಕ. ಇಲ್ಲಿದ್ರೆ ಏನಿದೆ ಸಂಸಾರದಲ್ಲಿ? ನೋಡಿ, ಇವಾಗ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಹೊರಗಿನಿಂದ ಇದ್ದೇ ಇರ್ತದೆ. ಆದರೆ ಇವನಿಗೆ ಅದರ ಮೇಲೆ ಸಂಬಂಧ ಹೇಗೆ? ನಂದು ನಂದು ನಂದು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ, ನನ್ನ ದುಡ್ಡು, ಇದು ಬಿಟ್ಟರೆ ಇನ್ನೇನಿದೆ? ಒಂದೊಮ್ಮೆ ನನ್ನ ಅನ್ನೋದು ಹೊರಟೋಯ್ತು ಅಂತ ಹೇಳಿದ್ರೆ ಆ ವಸ್ತುವಿಗೂ ಇವನಿಗೂ ಸಂಬಂಧವೇ ಇಲ್ಲ. ಉದಾಹರಣೆಗೆ ರಾತ್ರಿ ಮಲ್ಕೊಳ್ತೇವೆ, ಗಾಢ ನಿದ್ರೆಯನ್ನು ಮಾಡ್ತೇವೆ. ಗಾಢ ನಿದ್ರೆಯಲ್ಲಿ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಯಾವುದೇ ಇದ್ರೂ ಕೂಡ ನನ್ನ ಅಂತಿಲ್ಲ, ನಂದು ಅಂತಿಲ್ಲ. ನೋಡಿ, ಅದಕ್ಕಾಗಿ ರಾತ್ರಿ ಗಾಢ ನಿದ್ರೆಯಲ್ಲಿ ಮಲಗಿದ್ದಾಗ ಅವನಿಗೆ ಹೆಂಡತಿಗೆ ಏನಾದರೂ ಗೊತ್ತಾಗೋಲ್ಲ, ಮಕ್ಕಳಿಗೆ ಏನಾದರೂ ಗೊತ್ತಾಗೋಲ್ಲ, ಆಸ್ತಿಗೆ ಏನಾದರೂ ಗೊತ್ತಾಗೋಲ್ಲ. ಯಾಕಂದರೆ ಅವಾಗ ನನ್ನ ಅಂತಿಲ್ಲ ಒಳಗೆ, ನನ್ನ ಆಸ್ತಿ ಯಾವುದೂ ಇಲ್ಲವೇ ಇಲ್ಲ. ಮನುಷ್ಯನಿಗೆ ಎಚ್ಚರ ಆದ ಕೂಡಲೇ ಕಟ್ಟಿ ಹಾಕ್ತಾನೆ ದೇವರು ಈ ಗುಣಗಳ ಮೂಲಕ. ಹೀಗೆ ಈ ಗುಣಗಳು ನಮ್ಮನ್ನು ಇಲ್ಲಿ ಬಂಧಿಸಿವೆ, ಪ್ರತಿಯೊಂದಕ್ಕೂ ಬಂಧಿಸಿರುವಂತಹ ಗುಣಗಳು. ನಾವು ಇಲ್ಲಿ ಹುಟ್ಟಿಕೊಂಡು ಬಂದಿದ್ದೇವೆ. ಹುಟ್ಟಿ ಮಾಡಬೇಕಾದದ್ದೇನೆಂದರೆ ಈ 3 ಗುಣಗಳ ಬಂಧನದಿಂದ ಬಿಡಿಸಿಕೊಳ್ಬೇಕಾಗಿದೆ. ಗುಣಾನ್ ಏತಾನ್ ಅತೀತ್ಯ ತ್ರೀನ್, ಏತಾನ್ ತ್ರೀನ್ ಗುಣಾನ್, ಈ 3 ಗುಣಗಳನ್ನು, ಈ 3 ಗುಣಗಳನ್ನು ಅಂದರೆ ಕೃಷ್ಣ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ ಯಾವುದು ನೇರವಾಗಿ ನಮಗೆ ಸಂಬಂಧಪಟ್ಟಿದೆ. ಈ ಅಂದರೆ ತೋರಿಸಿ ಹೇಳ್ತಾ ಇರೋದು, ನೋಡು ಈ 3 ಗುಣಗಳು ಯಾವುದಿದೆಯೋ ನಿನ್ನ ಜೀವನದಲ್ಲಿ ನಿನ್ನನ್ನು ಆಟ ಆಡಿಸ್ತಾ ಇದೆಯೋ, ನಿನ್ನನ್ನು ನಾನಾ ವಿಧವಾದಂತಹ ವಿಕಾರಗಳಿಗೆ, ಅಂದರೆ ಕೆಲವು ಸಲ ನಗುವುದು, ಕೆಲವು ಸಲ ಅಳುವುದು, ಕೆಲವು ಸಲ ಮೌನವಾಗಿರುವುದು, ಈ ರೀತಿ ನಾನಾ ವಿಧವಾದ ವಿಕಾರಗಳಿಗೆ ನಿನ್ನನ್ನು ಒಳಪಡಿಸ್ತಾ ಇದೆಯೋ ಅಂಥ 3 ಗುಣಗಳನ್ನು ಯಾರು ಮೀರಿ ನಿಲ್ತಾನೆ, ತ್ರೀನ್ ಅತೀತ್ಯ ದಾಟಬೇಕು. ಯಾರು? ದೇಹಿ, ಜೀವ. ಯಾವ ಜೀವ ಅಂದರೆ ದೇಹದೊಳಗಿರುವ ಜೀವ. ನೋಡಿ, ಅದೇ ಬಹಳ ಮುಖ್ಯವಾದದ್ದು. ಈ ದೇಹವನ್ನು ಪಡೆದಾಗ ಮಾತ್ರ ನಮಗೆ ಈ 3 ಗುಣಗಳನ್ನು ಮೆಟ್ಟಿ ನಿಲ್ಲಲಿಕ್ಕೆ ಸಾಧ್ಯವಾಗುತ್ತೆ, ಇದರ ಪ್ರಭಾವ ಕಮ್ಮಿ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿದ್ರೆ ಇಲ್ಲ. ಅಂದರೆ ಈ ದೇಹವನ್ನು ಬಿಟ್ಟು ಸತ್ತ ಮೇಲೆ ನಾನು 3 ಗುಣಗಳನ್ನು ಬಿಡ್ತೇನೆ, ಆಗೋಲ್ಲ. ಇಲ್ಲಿಯೇ ಬಿಡಬೇಕಾದದ್ದು. ಅದಕ್ಕಾಗಿಯೇ ದೇಹಿ, ಈ ದೇಹದೊಳಗಿರುವಂತಹ ಜೀವ ಯಾವಾಗ ಬಿಡ್ತಾನೆ? ಅದು ಎಂಥ ಗುಣಗಳು? ದೇಹ ಸಮುದ್ಭವಾನ್, ಅದು ಬಹಳ ಮುಖ್ಯವಾದದ್ದು. ಈ ದೇಹದೊಟ್ಟಿಗೆ ಉಂಟಾಗಿರುವುದೇವು 3 ಗುಣಗಳು. ಅಂದರೆ ಈ 3 ಗುಣಗಳು ಒಂದು ಸ್ವಾಭಾವಿಕವಾಗಿ ಇನ್ನೊಂದು ದೇಹದೊಟ್ಟಿಗೆ ಹುಟ್ಟುಕೊಂಡಿರುವಂಥದ್ದು, ಪ್ರಕೃತಿಯ ಮೂಲಕ ಬಂದಿರುವಂಥದ್ದು. ಇದು ಸ್ವಾಭಾವಿಕವಾದದ್ದು. ಅಂದರೆ ಇವಾಗ ಜೀವರಲ್ಲಿಯೇ 3 ವಿಧವಾಗಿದ್ದಾರೆ, ಸಾತ್ವಿಕ ಜೀವರು, ರಾಜಸ ಜೀವರು, ತಾಮಸ ಜೀವರು ಅಂತ. ಈ ಸಾತ್ವಿಕ ರಾಜಸ ತಾಮಸ ಬದಲು ಮಾಡಲಿಕ್ಕೆ ಬರೋಲ್ಲ ಇದು. ಯಾಕಂತ ಹೇಳಿದ್ರೆ ವಸ್ತುವೇ ಹಾಗೆ, ಆ ವಸ್ತುವನ್ನೇನು ಬದಲಾವಣೆ ಮಾಡಲಿಕ್ಕೆ ಬರುವುದಿಲ್ಲ, ಅದರ ಸ್ವಭಾವವೇ ಹಾಗೆ. ಇವಾಗ ಮಾವಿನ ಹಣ್ಣಿನಲ್ಲಿ ಕೆಲವು ಮಾವಿನ ಹಣ್ಣು ಭಾರೀ ಒಳ್ಳೆಯ ಕ್ವಾಲಿಟಿಯ ಮಾವಿನ ಹಣ್ಣು, ಆ ಮರವೇ ಹಾಗೆ. ಆ ಮರ ಬಿಡುವ ಹಣ್ಣು ಅಷ್ಟು ರುಚಿಕರವಾಗಿರ್ತದೆ. ಇನ್ನೊಂದು ಜಾತಿಯ ಮರದ ಹಣ್ಣು, ಅದು ಬಿಡುವಂತಹ ಹಣ್ಣು, ಮಾವಿನ ಮರದ ಹಣ್ಣು ಸ್ವಲ್ಪ ರುಚಿ ಇರ್ತದೆ ಅಷ್ಟೇ, ಇನ್ನೊಂದು ಬರೀ ಹುಳಿ. ನೋಡಿ, ವಾಸ್ತವಿಕವಾಗಿ ಈ 3 ಹುಟ್ಟಿದಾಗಿನಿಂದಲೇ ಬಂದಿರುವಂಥದ್ದು ಮಾವಿನ ಮರಕ್ಕೆ. ಇದನ್ನು ಬದಲಾವಣೆ ಮಾಡಲಿಕ್ಕಾಗೋಲ್ಲ. ಇದೇ ನೋಡಿ ಗುಡ್, ನಾವಿದ್ರೆ ಸಾತ್ವಿಕ ರಾಜಸ ತಾಮಸ ಈ ರೀತಿ, ಅದನ್ನು ಬದಲು ಮಾಡಲಿಕ್ಕಾಗೋಲ್ಲ. ಆದರೆ ಈ ಹೊರಗಿನ ಪ್ರಭಾವದಿಂದ ಏನು ಬರಲಿಕ್ಕೆ ಸಾಧ್ಯ ಇದೆ ಅದನ್ನು ಬದಲು ಮಾಡ್ಬೋದು. ಇವಾಗ ಉದಾಹರಣೆಗಳಾಗಿದ್ದರೆ, ಇವಾಗ ಮಾವಿನ ಹಣ್ಣು ಒಳ್ಳೆ ರುಚಿಯಾಗಿ ಮಾವಿನ ಹಣ್ಣನ್ನು ಬಿಡುತ್ತದೆ ಒಂದು ಮರ.
ತುಂಬ ಟೇಸ್ಟು ಆ ಮಾವಿನ ಹಣ್ಣು. ಆದರೆ ಆ ಮಾವಿನ ಮರಕ್ಕೆ ಏನೋ ರೋಗ ಬಂದಿದೆ. ಅದರಿಂದಾಗಿ ಒಳ್ಳೆ ಚೆನ್ನಾಗಿ ಬಿಡ್ತಾ ಇದ್ದಂತಹ ಮಾವಿನ ಹಣ್ಣು ಬೇಗ ಕೊಳ್ತೋಗುತ್ತೆ, ಅಥವಾ ಹುಳಿ ಆಗುತ್ತೆ, ಅಥವಾ ಅದರೊಳಗೆ ಹುಳ ಆಗತ್ತೆ. ನೋಡಿ, ಈ ರೀತಿ ಸ್ವಾಭಾವಿಕವಾಗಿ ರುಚಿಕರವಾದ ಬಿಡಬೇಕಾದಂತಹ ಮಾವಿನ ಹಣ್ಣಿನಲ್ಲಿ ಈ ರೀತಿ ಏನೋ ಹೊರಗಿನಿಂದ ಕೆಟ್ಟ ಪ್ರಭಾವ ಉಂಟಾಯಿತು, ಅದರಿಂದಾಗಿ ಆ ಹಣ್ಣು ಹಾಳಾಗತ್ತೆ ಅಂತ ಹೇಳಿದ್ರೆ ಆವಾಗ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಅದಕ್ಕೇನು ನಾವು ಮದ್ದು ಹಾಕಿ ಅದು ಹಾಕಿ ಏನು ಮಾಡಿ ಸರಿ ಮಾಡ್ಬೋದು. ಹಾಗೆಯೇ ಹೊರಗಿನಿಂದ ಈ 3 ಗುಣಗಳ ಪ್ರಭಾವ ನಮ್ಮ ಮೇಲೆ ಏನಾಗ್ತಾ ಇದೆ ಹೊರಗಿನಿಂದ, ಅದನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯ ಉಂಟು. ಅದನ್ನು ಬಿಡಬೇಕು. ಒಳಗಿಂದ ಸಾತ್ವಿಕ, ರಾಜಸ, ತಾಮಸ. ಸಾತ್ವಿಕ ಜೀವ ಒಂದು ಸಾತ್ವಿಕನೇ, ರಾಜಸ ಜೀವ ರಾಜಸನೇ, ತಾಮಸ ಜೀವ ತಾಮಸನೇ. ಅಂದರೆ ಅದು ಸಪ್ರೇಟ್ ಆಗಿರುವಂಥದ್ದು. ಅದನ್ನೆಲ್ಲ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಅದು ಅದರ ಸ್ವಭಾವವೇ ಹಾಗೆ. ಇದು ಹೊರಗಿನ ಇನ್ಫ್ಲೂಯೆನ್ಸು. ಅದನ್ನು ಯಾರು ಮೀರಿ ನಿಲ್ತಾನೆ ಅವನು ಜನ್ಮ ಮೃತ್ಯುಜರ ದುಃಖೈರ್ ವಿಮುಕ್ತೋ ಅಮೃತಮಶ್ನುತೆ. ಅಂಥವನು ಅಮೃತಮಶ್ನುತೆ ಅಂತ ಹೇಳಿದರೆ ಸಾವಿಲ್ಲದ ಸ್ಥಿತಿ, ಮೋಕ್ಷ ಅದನ್ನು ಪಡಿತಾನೆ, ಭಗವಂತನ ಲೋಕವನ್ನು ಪಡಿತಾನೆ. ಹೇಗೆ ಅಲ್ಲ, ಯಾಕೆ ಮುಕ್ತಿಗಷ್ಟೇ ನೀವು ಯಾಕೆ ವಿಶೇಷವನ್ನು ಹೇಳ್ತಾ ಇದ್ದೀರಿ? ದೇವ್ರ ಲೋಕ ಹೋಗಿ ಸೇರ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಸಾವಿಲ್ಲ, ಸಾವನ್ನು ಮೀರುತ್ತಾನೆ, ಮುಪ್ಪನ್ನು ಮೀರುತ್ತಾನೆ, ಮತ್ತೆ ಹುಟ್ಟನ್ನು ಮೀರುತ್ತಾನೆ. ನೋಡಿ, ಇಲ್ಲಿ ಇರುವಂತಹ ದೊಡ್ಡ ತಾಪತ್ರಯಗಳಿದೆ, ಸಮಸ್ಯೆ ಇದೆ. ಒಂದು ಹುಟ್ಟುವುದೇ ಸಮಸ್ಯೆ. ಹುಟ್ಟಿದ ಮೇಲೆ ಮುಪ್ಪು ಅನ್ನೋದು ಇನ್ನೊಂದು ಸಮಸ್ಯೆ. ಹುಟ್ಟಿದ ಮೇಲೆ ಮುಪ್ಪು ಬರುವ ತನಕ ತೊಂದರೆ ಇಲ್ಲ, ಹೇಗೋ ಕೈಕಾಲು ಗಟ್ಟಿ ಇರ್ತದೆ, ನಡ್ಕೊಂಡು ಹೋಗ್ತದೆ. ಮುಪ್ಪು ಬಂದರೆ ಅದೇ ಒಂದು ರೀತಿ ದುಃಖ. ಮತ್ತೆ ಅವನಿಗೆ ವಿಶೇಷವಾಗಿ ರೋಗ ರುಜಿನಗಳಿದ್ರೆ ಅದು ಇನ್ನೊಂದು ಎಕ್ಸ್ಟ್ರಾ ದುಃಖ. ಆದರೆ ಮುಪ್ಪು ಅನ್ನೋದೇ ಒಂದು ದುಃಖ ಮನುಷ್ಯನಿಗೆ. ಹಾಗೆ ಸಾವು, ಅದು ದುಃಖ. ಈ 3 ಮೀರಿ ನಿಲ್ತಾನೆ. ಅಂದರೆ ಆ ಭಗವಂತನ ಲೋಕದಲ್ಲಿ ಈ 3 ಇಲ್ಲ. ಮತ್ತು ಯಾವತ್ತೂ ಯುವಕನಾಗಿ ಆನಂದವಾಗಿ ಇರುವಂಥದ್ದು. ಅಂದರೆ ಯಾವ ಆನಂದವನ್ನು ನಾವಿಲ್ಲಿ ಬಯಸ್ತಾ ಇದ್ದೇವೆ ಆ ಆನಂದವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಮೂಲವಾಗಿ ಈ 3 ಗುಣಗಳನ್ನು ಬಿಡಬೇಕು. ಹೇಗೆ ಈ 3 ಗುಣಗಳನ್ನು ಬಿಡುವುದು? ಅದು ಹಿಂದೆಯೇ ಕೃಷ್ಣ ಹೇಳಿದಾನೆ, ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತೆ ಅಂತ. ನನ್ನನ್ನು ಯಾರು ಆಶ್ರಯಿಸ್ತಾರೆ ಅವರಿಗೆ ನಾನು ಈ 3 ಗುಣಗಳ ಅಂದರೆ ಈ 3 ಹಗ್ಗಗಳ ಬಂಧನವನ್ನು ಬಿಡಿಸ್ತೇನೆ ಅಂತ ಕೃಷ್ಣ ಹೇಳ್ತಾರೆ. ಸ್ಪಷ್ಟ ಹಿಂದೆ ಹೇಳಿದ್ದಾನೆ. ಇವಾಗ ಇದನ್ನು ಸ್ಪಷ್ಟಪಡಿಸ್ಕೊಂಡು ಹೋಗ್ತಾನೆ. ಹೌದು, ಅರ್ಜುನ ಮತ್ತೆ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಇದು ನಮಗೂ ಬರುವಂತಹ ಪ್ರಶ್ನೆ. ಹೌದು, 3 ಗುಣ ಮೀರಿ ನಿಲ್ಲುವುದು ಅಂತ ಹೇಳಿದ್ರೆ ಏನರ್ಥ? ಸತ್ತೋಗ್ಬಿಡೋದ? ಇನ್ನು ಯಾವ ರೀತಿ ಆಗೋಲ್ಲ. ಯಾಕಂದರೆ ನಾವು ಬದುಕಿದ್ದೇವೆ ಅಂತ ಹೇಳಿದ್ರೆ 3 ಗುಣಗಳ ಪ್ರಭಾವ ಬೀರ್ತಾನೆ ಇರ್ತದೆ ಅಂತ ಹೇಳಿದ್ರಲ್ವ ನೀವು. ಯಾಕಾದರೂ ಬೀರ್ತಾನೆ ಇರ್ತದೆ ಅಂತ. ಹಾಗಿರಬೇಕಾದ್ರೆ 3 ಗುಣಗಳನ್ನು ಮೆಟ್ಟಿ ನಿಲ್ಲುವುದು ಅಂದರೆ ಸಾಯುವುದಾ? ಏನು ಕಥೆ ಇದು? ಅದಕ್ಕೆ ಅರ್ಜುನ ಇದೇ ಪ್ರಶ್ನೆಯನ್ನು ಮಾಡ್ತಾನೆ. ಅರ್ಜುನೋವಾಚ ಕೈರ್ಲಿಂಗೈ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕಥಂ ಚೈತಾನ್ ಸ್ತ್ರೀ ಗುಣಾನ್ ಅತಿವರ್ತತೆ. ಕೃಷ್ಣ, ನನಗೊಂದು ಪ್ರಶ್ನೆ. ಏನಂದರೆ, ಒಬ್ಬ ವ್ಯಕ್ತಿ 3 ಗುಣಗಳನ್ನು ಮೀರಿ ನಿಲ್ಲಬೇಕು ಅಂತ ಹೇಳಿದ್ಯಾ? ಯಾರಾದರೂ ಅಂಥವರಿದ್ದಾರೆ? 3 ಗುಣಗಳ ಸಾತ್ವಿಕ, ರಾಜಸ, ತಾಮಸ ಗುಣಗಳ ಬಂಧನದಿಂದ ಬಿಡಿಸಿಕೊಂಡವರು ಯಾರಾದರಿದ್ರ? ಇದ್ದರೆ ಅಂತಾದರೆ ಅವರನ್ನು ನಾವು ಗುರುತಿಸುವುದು ಹೇಗೆ? ಅಂದರೆ ಅದರ ಲಕ್ಷಣ ಯಾವ ರೀತಿ ಇರ್ತದೆ, ಐಡೆಂಟಿಫೈ ಯಾವ ರೀತಿ ಮಾಡ್ಬೋದು ನಾವು ಅವರನ್ನು? ಎರಡನೆಯದೇನು ಅಂತ ಹೇಳಿದ್ರೆ, ಅವರ ನಡವಳಿಕೆಯಲ್ಲಿ ಹೇಗಿರುತ್ತೆ? ಯಾರು 3 ಗುಣಗಳನ್ನು ಮೀರಿ ನಿಂತಿದ್ದಾರೆ ಅವರ ನಡವಳಿಕೆಯಲ್ಲಿ ಯಾವ ರೀತಿ ಇರ್ತದೆ? ಅದು ನನಗೆ ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ ಏನಂತ ಹೇಳಿದ್ರೆ, ಅವರು ಏತಾನ ಸ್ತ್ರೀನ್ ಗುಣ ಕಥಂ ಅತಿವರ್ತದೆ. ಈ 3 ಗುಣಗಳನ್ನು ಹೇಗೆ ಮೀರಿ ನಿಂತರು? ನಮಗಂತೂ ಆಗ್ತಾನೇ ಇಲ್ಲ. ಎಲ್ಲಿವರೆಗೆ ಅಂದರೆ ಗೊತ್ತಾಗುವುದೇ ಇಲ್ಲ ನಮಗೆ. ಯಾವ ಗುಣ ಯಾವಾಗ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಗೊತ್ತಾಗುವುದೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಇರಬೇಕಾದ್ರೆ ಅತ್ಯಂತ ಸೂಕ್ಷ್ಮವಾದ ಈ 3 ಗುಣಗಳನ್ನು ಅವರು ಹೇಗೆ ಮೀರಿ ನಿಂತರು? ಇದು 3 ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬೇಕು ನೀನು ಅಂತ ಅರ್ಜುನ ಕೃಷ್ಣನ ಬಳಿ ಕೇಳ್ತಾ ಇದ್ದಾನೆ. ಅದಕ್ಕೆ ಪ್ರಭೋ ಅಂತ ಕರೀತಾನೆ. ಹೇ ನನ್ನ ಒಡೆಯನೇ, ನನ್ನ ಸ್ವಾಮಿಯೇ. ಅರ್ಜುನ ಕೃಷ್ಣನನ್ನು ಕರೀತಾನೆ. ಯಾಕಂತ ಹೇಳಿದ್ರೆ, ಕೃಷ್ಣ, ನೀನು ನನ್ನಂತೆ ಅಲ್ಲ, ನಮ್ಮಂತೆ ಅಲ್ಲ, ನಮ್ಮನ್ನೆಲ್ಲ ಮೀರಿ ನಿಂತಹ ನೀನು ಶ್ರೇಷ್ಠನಾದವನು. ಅಂದರೆ ಅದೇ 3 ಗುಣಗಳನ್ನು ನೀನು ಮೀರಿ ನಿಂತವನು ಅಂತ ಹೇಳುವುದು ಸ್ಪಷ್ಟ. ಅದಕ್ಕಾಗಿ ನಿನ್ನ ಬಳಿ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೇನೆ ಅಂತ. ಅದಕ್ಕೆ ಕೃಷ್ಣ ತುಂಬ ಚಂದವಾಗಿ ಹೇಳ್ತಾನೆ.
ಯಾರು ನಿರ್ಗುಣವಂತರು ಅಂದರೆ ಮೂರು ಗುಣಗಳನ್ನು ಮೀರಿ ನಿಂತವರು, ಸಾತ್ವಿಕ ರಾಜಸ ತಾಮಸ ಈ ಮೂರು ಗುಣಗಳ ಪ್ರಭಾವವನ್ನು ಮೀರಿ ನಿಂತವರು, ಅವರು ಹೇಗಿರ್ತಾರೆ, ಅವ್ರ ಗುರುತೇನು ಅದನ್ನು ಕೃಷ್ಣ ಹೇಳ್ತಾನೆ. ಶ್ರೀ ಭಗವಾನ್ ವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಸಾಮಾನ್ಯ ಈ ಮೂರು ಗುಣಗಳನ್ನು ಮೀರಿ ನಿಂತ ವ್ಯಕ್ತಿಗಳು, ಸಾತ್ವಿಕ ರಾಜಸ ತಾಮಸ ಮೂರು ಗುಣಗಳ ಇನ್ಫ್ಲೂಯೆನ್ಸ್ ಪ್ರಭಾವವನ್ನು ಮೀರಿ ನಿಂತವರು ಯಾವ ರೀತಿ ಇರ್ತಾರೆ ಅಂತ ಹೇಳಿದರೆ, ಪ್ರಕಾಶಂಚ ಪ್ರವೃತ್ತಿ ಅಂದರೆ ಈ ಮೂರು ಗುಣಗಳ ಸ್ವಭಾವ ಒಂದೇನಂತ ಹೇಳಿದರೆ, ಸಾತ್ವಿಕ ಗುಣ ಅಂದರೆ ಪ್ರಕಾಶ, ಪ್ರಕಾಶ ಅಂತ ಹೇಳಿದರೆ ತಿಳುವಳಿಕೆ, ಜ್ಞಾನದ ಬಗ್ಗೆ ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ನದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಅಂತ ಹೇಳಿದರೆ, ಆ ಜ್ಞಾನ ಬಂತ ಸರಿ ಅಂತ ಹೇಳಿರ್ತಾ ಇರೋದು, ನನಗೆ ಸಿಕ್ಬಿಡ್ತು, ಒಳ್ಳೆ ಜ್ಞಾನ ಸಿಕ್ತು, ಖುಷಿಯಿಂದ ಹಾರಾಡ್ತಿಲ್ಲ. ಇಲ್ಲ, ಏನು ಜ್ಞಾನ ಸಿಕ್ಕಿಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ ಅವರು. ಅಯ್ಯೋ ನನಗೆ ಸಿಕ್ಕಲೇ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಳ್ಳಲ್ಲ. ಸಿಕ್ಕಿದರೆ ಖುಷಿ ಪಡೋಲ್ಲ. ಅಂದರೆ ನ್ಯೂಟ್ರಲ್ ಕಂಡೀಷನ್, ಅವರ ಮನಸ್ಸು ಸಂಪೂರ್ಣ ನ್ಯೂಟ್ರಲ್ ಆಗಿರುತ್ತದೆ. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ, ಯಾವುದೇ ವಿಷಯದಲ್ಲೂ ಕೂಡ ಅವರಿಗೆ ಗೊತ್ತಿಲ್ವಾ ಬೇಜಾರಿಲ್ಲ, ಗೊತ್ತಾಯ್ತಾ ಖುಷಿ ಇಲ್ಲ, ಜಂಬ ಇಲ್ಲ, ಆ ರೀತಿ ಏನಿಲ್ಲ. ಇನ್ನು ಪ್ರವೃತ್ತಿ ಅಂತ ಹೇಳಿದರೆ ಆ್ಯಕ್ಟಿವಿಟಿ, ಚಟುವಟಿಕೆಯಲ್ಲೇ ತೊಡಗೋದು. ತಾವೇನಾದರೂ ಮಾಡಬೇಕಾ, ಸರಿ ಮಾಡಬೇಕಾ, ಮಾಡ್ತಾರೆ. ಅವ್ರಿಗೇನು ಬೇಜಾರಿಲ್ಲ, ಅಯ್ಯೋ ಇದನ್ನು ನಾನು ಮಾಡಬೇಕಾ, ಅವ್ರು ಮಾಡಿದ್ರಾಗಲ್ವಾ, ಇವ್ರು ಮಾಡಿದ್ರಾಗಲ್ವಾ, ಇಲ್ಲ ಆ ರೀತಿ ಇಲ್ಲ. ಅಥವಾ ನೀನು ಮಾಡಬೇಡ ಹೋಗ ಆ ಕಡೆ, ಬೇಜಾರಿಲ್ಲ. ನೀವು ಮಾಡಬೇಡಿ ಅಂತ ಹೇಳಿದ್ರಾ, ಬೇಜಾರಿಲ್ಲ. ಅವ್ರೇನು ಬೇಜಾರು ಮಾಡ್ಕೊಳ್ಳೋದು, ಅಯ್ಯೋ ನೋಡಿದ್ರೆ ನನಗೆ ಮಾಡ್ಲಿಕ್ಕೆ ಬಿಡಲೇ ಇಲ್ಲ ಅವರು, ಬೇಜಾರಿಲ್ಲ. ಬರ ನೀ ಮಾಡೋ, ಬೇಜಾರಿಲ್ಲ. ಮಾಡಬೇಕು ಅಂತ ಹೇಳಿದ್ರು ಬೇಜಾರಿಲ್ಲ, ಅಥವಾ ಖುಷಿ ಇಲ್ಲ, ಮಾಡಲಿಲ್ಲ ಅಂತ ಬೇಜಾರಿಲ್ಲ. ನೋಡಿ, ಈ ರೀತಿ ನ್ಯೂಟ್ರಲ್ ಕಂಡೀಷನ್, ಇದು ರಾಜಸ ಗುಣದ ಪ್ರಭಾವ. ಇನ್ನು ತಾಮಸ ಗುಣದ ಪ್ರಭಾವ ನಮ್ಮ ಮೇಲೆ ಹೇಗಾಗತ್ತೆ, ಮೋಹಮೇವ ಚ ಪಾಂಡವ. ಮೋಹ ಅಂತ ಹೇಳಿದ್ರೆ ಅಜ್ಞಾನ, ಗೊತ್ತಿಲ್ಲ, ವಿಷಯಗಳು ಗೊತ್ತಿಲ್ಲ, ಆ ರೀತಿ ಇರುವಂಥದ್ದು ಒಂದ. ಅಥವಾ ತಪ್ಪಾಗಿರುವಂಥದ್ದು. ಅವ್ರು ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ಇವಾಗ ಒಂದು ವಿಷಯದ ಬಗ್ಗೆ ಗೊತ್ತಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳಲ್ಲ ಅವರು. ಅಯ್ಯೋ ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ವಲ್ಲ, ನನಗೆ ಇವಾಗ ದಡ್ಡ ಅಂತ ಕರೀತಾರೇನೋ, ಹಾಕ್ತಿರೋದು ಏನು ತಿಳ್ಕೊಳ್ಳಿಕ್ಕೆ ಹೋಗಲ್ಲ. ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ, ಗೊತ್ತಾಯಿತು, ಆ ವಿಷಯ ಗೊತ್ತಾಯಿತು, ಖುಷಿ ಪಡೋಲ್ಲ ಅವರಿಗೆ. ನೋಡಿ, ಆ ರೀತಿ ತಮ್ಮಲ್ಲಿ ಅಜ್ಞಾನ ಇದೆ ಅಂತ ಬೇಜಾರಿಲ್ಲ ಅವರಿಗೆ. ಅಥವಾ ಇವಾಗ ತಮ್ಮಲ್ಲಿ ಮೋಹ ಅಂದರೆ ಅಟ್ಯಾಚ್ಮೆಂಟ್, ಯಾವುದೋ ಒಂದು ವಸ್ತುವಿನೊಟ್ಟಿಗೆ ಅಟ್ಯಾಚ್ಮೆಂಟ್ ಇದೆ ಅಂತ ಖುಷಿಯೂ ಇಲ್ಲ ಅವರಿಗೆ, ಅಟ್ಯಾಚ್ಮೆಂಟ್ ಇಲ್ಲ ಅಂತ ಬೇಜಾರೂ ಇಲ್ಲ. ನೋಡಿ, ಆ ರೀತಿ ಯಾವ ವಸ್ತುವಿನ ಬಗ್ಗೆ ಈ ರೀತಿ ಇವರು ಇರ್ತಾರೆ. ಮೂರು ಗುಣಗಳ ಅಂದರೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ, ಯಾರ ಮನಸ್ಸು ಎಂಥ ಕಂಡೀಷನಲ್ಲೂ ಕೂಡ ನ್ಯೂಟ್ರಲ್ ಆಗಿರ್ತದೆ, 6ಕ್ಕೆ ಏರುವುದಿಲ್ಲ, 3ಕ್ಕೆ ಇಳಿಯುವುದಿಲ್ಲ, ಮಧ್ಯದಲ್ಲಿ ಒಂದೇ ರೀತಿ ಇರ್ತದೆ, ಅವನು ನಿಜವಾಗಿಯೂ ಮೂರು ಗುಣವನ್ನು ಮೀರಿ ನಿಂತಿದ್ದಾನೆ. ತ್ರಿಗುಣಾತೀತ, ಅವನೇ ನಿರ್ಗುಣ ಅಂತ ಕರೆಯುವಂಥದ್ದು ಅಂತ ಹೇಳ್ತಾರೆ. ಇಲ್ಲಿ ಒಂದು ಗಮನಿಸಬೇಕಾದದ್ದು, ಹೌದು ಇವಾಗ ಜ್ಞಾನ ಅವನು ಬಂದರೂ ಏನು ಖುಷಿ ಪಡೋಲ್ಲ, ಬರದೇ ಇದ್ರೂ ಬೇಜಾರು ಮಾಡ್ಕೊಳ್ಳಲ್ಲ. ಹಾಗಿದ್ರೆ ದೇವ್ರ ಬಗ್ಗೆ ಕೇಳಬೇಕು ಅಂತಿಲ್ವ ಅವನಿಗೆ? ಅವನು ದೇವ್ರ ಭಕ್ತ ಅಲ್ಲ ಆಗಿದ್ರೆ ಅವನಿಗೆ ದೇವ್ರ ಪೂಜೆ ಮಾಡಬೇಕು ಅಂತಿಲ್ಲ, ದೇವರ ಆರಾಧನೆ ಮಾಡಬೇಕು ಅಂತಿಲ್ಲ. ಯಾಕಂದರೆ ದೇವರ ಆರಾಧನೆ ಮಾಡಿದರೂ ಖುಷಿ, ಮಾಡದೇ ಇದ್ರೂ ಖುಷಿ, ಆ ರೀತಿ ಇರ್ತಾನ. ಇವಾಗ ದೇವ್ರ ಬಗ್ಗೆ ಗೊತ್ತಿಲ್ಲ ಅವನಿಗೆ, ಅವಾಗಲೂ ಬೇಜಾರು ಮಾಡ್ಕೊಳ್ಳಲ್ವ, ಇವಾಗ ದೇವ್ರ ಬಗ್ಗೆ ಗೊತ್ತಿಲ್ವಾ, ಸರಿ ಹಾಗೆ ಇರ್ತಾನೆ. ಹಾಗಿದ್ರೆ ನೀವು ಭಗವದ್ಗೀತೆ ಯಾಕೆ ಕೇಳ್ತಾ ಇದ್ದೀರಿ? ನಾವು ಕೇಳಬೇಕು ಅಂತ ತಾನೆ ಭಗವದ್ಗೀತೆ ನೀವು ಕೇಳಬೇಕು ಅಂತ ಅಲ್ಲ, ನಾವು ಹಾಗೆ ಇದ್ಬಿಡ್ತೇವೆ. ಗೊತ್ತಾದರೆ ಖುಷಿ, ಗೊತ್ತಿದ್ರೆ ಇಲ್ಲ ಬೇಡ. ಯಾಕಂದರೆ ಹಾಗಿದ್ರೇ ನಾವು ಮೂರು ಗುಣವನ್ನು ಮೀರಿ ನಿಂತು ಮೋಕ್ಷಕ್ಕೆ ಹೋಗ್ತೇವಲ್ಲ, ದೇವ್ರ ಬಳಿ ಹೋಗ್ತೇವಲ್ವ ಎನ್ನುವಂತಹ ಪ್ರಶ್ನೆ ಬರಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಇದಕ್ಕೆ ಬಹಳ ಸುಂದರವಾಗಿ ಮಧ್ವಾಚಾರ್ಯರು ತಾವು ಉತ್ತರವನ್ನು ಕೊಡ್ತಾರೆ. ಇಲ್ಲಿ 2 ವಿಭಾಗವನ್ನು ನಾವು ಮಾಡಿಕೊಳ್ಬೇಕು, ಸಾತ್ವಿಕ, ರಾಜಸ, ತಾಮಸ. ಈ ಗುಣಗಳು ಸ್ಥೂಲವಾಗಿ ಒಂದಿದೆ, ಸೂಕ್ಷ್ಮವಾಗಿ ಒಂದಿದೆ, 2 ರೀತಿ ಇದೆ. ಸ್ಥೂಲವಾದಂತಹ ಸಾತ್ವಿಕ ಗುಣ ಅದು ಹೇಗಂತ ಹೇಳಿದ್ರೆ ಈ ಜಗತ್ತಿಗೆ ಸಂಬಂಧಪಟ್ಟದ್ದು. ಅಂದರೆ ನೋಡಿ, ಇವಾಗ ಸಾತ್ವಿಕ ಗುಣ ಜಾಗೃತವಾಗಿದೆ, ಅವನಿಗೆ ಅವನ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂದರೆ ನಾವು ನೋಡಿದಾಗ ನಾಲೆಡ್ಜ್, ಜ್ಞಾನ.
ಜ್ಞಾನ ಸಂಪಾದನೆ ಮಾಡೋದು, ತಿಳ್ಕೊಳ್ಬೇಕು, ತಿಳುವಳಿಕೆ ಆ್ಯಕ್ಟಿವ್ನೆಸ್ ಹೌದು. ಆದರೆ ಇದು ಯಾವ ತಿಳುವಳಿಕೆ ನೋಡಿ? ಸ್ಥೂಲವಾದ ಸಾತ್ವಿಕದಲ್ಲಿ ಜಗತ್ತಿನ ಬಗ್ಗೆ ತಿಳುವಳಿಕೆ, ಜಗತ್ತಿನ ವಿಷಯಗಳ ಬಗ್ಗೆ ಅಂದರೆ ಜನರಲ್ ನಾಲೆಡ್ಜ್, ಸ್ಪೆಷಲ್ ನಾಲೆಡ್ಜ್, ಈ ರೀತಿ ಒಂದು ತಿಳ್ಕೊಳ್ಳುವಂಥದ್ದು. ಈ ವಿಷಯದಲ್ಲಿ ಯಾರು ತ್ರಿಗುಣಾತೀತನಾಗಿದ್ದಾನೆ ಅವನು ಈ ಜಗತ್ತಿನ ಬಗ್ಗೆ ಗೊತ್ತಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಜಗತ್ತಿನ ಬಗ್ಗೆ ಗೊತ್ತಿಲ್ಲ ಅವನಿಗೆ. ಜನರು ಏನ್ರಿ ನಿಮ್ಗೆ ಅದು ಗೊತ್ತಿಲ್ವಾ, ಆ ವಿಷಯವೂ ಗೊತ್ತಿಲ್ಲ, ಇಷ್ಟು ಸಿಂಪಲ್ ಆಗಿದೆ, ಇದು ಗೊತ್ತಿಲ್ವಾ? ಅವನಿಗೆ ಗೊತ್ತಿಲ್ಲ ಅಂತ ಅವನಿಗೆ ಏನು ಬೇಜಾರಿಲ್ಲ. ಅಯ್ಯೋ ನನಗೆ ಗೊತ್ತಿಲ್ವ, ಯಾಕೆಂತ ಹೇಳಿದ್ರೆ ಅವ್ನು ಯೋಚನೆ ಮಾಡ್ತಾನೆ, ಹೌದು ಈ ಜಗತ್ತಿನ ಬಗ್ಗೆ ನಾನು ಇಷ್ಟು ತಿಳ್ಕೊಂಡು ಏನಾಗಬೇಕಾಗಿದೆ ನನಗೆ, ನಾನು ಇದರಿಂದ ಮೋಕ್ಷಕ್ಕೆ ಹೋಗ್ಲಿಕ್ಕಾಗತ್ತಾ? ಜಗತ್ತಿನ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಂಡಷ್ಟು ಕೂಡ ನಾವು ಅಷ್ಟು ಈ ಜಗತ್ತಿಗೆ ಸಿಕ್ಕಿ ಬೀಳ್ತಾ ಇರ್ತೇವೆ. ಯಾಕಂದರೆ ಮನಸ್ಸಿನಲ್ಲಿ ಅದೇ ಕೊರಿತಾ ಇರ್ತದೆ, ನಾನು ಕೇಳಿದ್ದು ನೋಡಿದ್ದೇ ಕೊರಿತಾ ಇರ್ತದೆ, ದೇವರಿಂದ ದೂರ ಆಗ್ತಾನೆ ಅಂತ ನೋಡಿ. ಅದಕ್ಕೋಸ್ಕರ ಅವನೇ ಅದರ ಬಗ್ಗೆ ಇಷ್ಟಪಡ್ಲಿಕ್ಕೆ ಹೋಗಲ್ಲ. ಹೌದು, ಯಾರೋ ಬಂದು ಹೇಳಿದ್ರೆ ಅವನಿಗೆ, ನೋಡಿರಿ ಅಲ್ಲಿ ಹಾಗೆ ನಡೀತಾ ಇದೆ, ಇಲ್ಲಿ ಹೀಗೆ ನಡೀತಾ ಇದೆ, ಅಲ್ಲ ಹಾಗೆ ಅಂತ ಅವನೇನು ಹೇಳಬೇಡಿ ಅಂತ ಹೇಳಲ್ಲ. ಹೌದಾ ಕೇಳ್ತಾನೆ. ಹಾಗಂತ ತಾನಾಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಜಾರು ಮಾಡ್ಕೊಳ್ಳಲ್ಲ. ಇದು ಯಾವ ವಿಷಯದಲ್ಲಿ? ಜಗತ್ತಿನ ವಿಷಯದಲ್ಲಿ. ಇನ್ನೊಂದಿದೆ, ಸೂಕ್ಷ್ಮವಾದ ಸಾತ್ವಿಕ ಗುಣ, ಅದು ಬೇಕು ಅಂತ ಬಯಸ್ತಾನವನು. ಅದ್ಯಾವುದು ಸೂಕ್ಷ್ಮವಾದ ಸಾತ್ವಿಕ ರಾಜಸ ತಾಮಸ ಗುಣ ಅಂತ ಹೇಳಿದರೆ? ದೇವರ ಜ್ಞಾನ ನನಗೆ ಬೇಕು ನೋಡಿ. ಅದರ ಬಗ್ಗೆ ಇವನು ಯಾವತ್ತೂ ಉದಾಸೀನ ಮಾಡೋಲ್ಲ. ಅಯ್ಯೋ ದೇವ್ರ ಬಗ್ಗೆ ನನಗೆ ಗೊತ್ತಾಗ್ತಾ ಯಾರಾದ್ರೂ ಹೇಳ್ತಾ ಇದ್ದಾರಾ, ಗೊತ್ತಾಯ್ತಾ, ತಿಳ್ಕೊಳ್ತೇನೆ, ಇಲ್ವಾ ಬೇಡ, ಆ ರೀತಿ ಹೇಳಲ್ಲ. ಮತ್ತು ದೇವರ ಜ್ಞಾನ ನನಗೆ ಬೇಕೇ ಬೇಕು ಅಂತ ಹೇಳ್ತಾನೆ. ಅಂದರೆ ಸೂಕ್ಷ್ಮವಾದ ಸಾತ್ವಿಕ ಗುಣ ಇವನಿಗೆ ಬೇಕು, ಅದೇ ರೀತಿ ಸೂಕ್ಷ್ಮವಾದ ರಾಜಸ ಗುಣ ಅದು ಬೇಕು. ಏನು ಅಂತ ಹೇಳಿದರೆ ಸೂಕ್ಷ್ಮವಾದ ರಾಜಸ ಗುಣ ಅಂತ ಹೇಳಿದರೆ ದೇವರ ಚಟುವಟಿಕೆಯಲ್ಲಿ ತೊಡಗುವುದು. ಯಾಕಂದರೆ ರಾಜಸ ಗುಣದಿಂದ ಆ್ಯಕ್ಟಿವ್ನೆಸ್, ಇವನ ಆ್ಯಕ್ಟಿವಿಟಿ, ಏನಾದರೂ ಕೆಲಸ ಮಾಡ್ತಾ ಇರ್ತಾನೆ. ಹೌದು, ದೇವರ ಬಗ್ಗೆ ಕೆಲಸ ಮಾಡ್ತಾ ಇರ್ತಾನೆ. ಹಾಗಂತ ಸ್ಥೂಲವಾದ ರಾಜಸ ಗುಣ ಅದ್ಯಾವುದು ಅಂತ ಹೇಳಿದರೆ ಲೌಕಿಕವಾದ ಚಟುವಟಿಕೆ ಅಂತ ಹೇಳಿದರೆ, ನಾನು ಮನೆಗೆ ಸಂಬಂಧಪಟ್ಟ ಹಾಗೆ ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದು, ಅಡುಗೆ ಮಾಡೋದು, ಕಸ ಗುಡಿಯೋದು, ಮತ್ತು ಪಾತ್ರೆ ತೊಳೆಯುವಂಥದ್ದು, ಆ ಪೇಟೆಗೆ ಹೋಗಿ ಬರೋದು, ಸಾಮಾನು ತೊಗೊಂಬರೋದು, ಅವ್ರ ಹತ್ರ ಏನೋ ಮಾತಾಡೋದು, ಇವ್ರ ಹತ್ರ ಇದೆಲ್ಲ ಇದೆಯಲ್ವಾ, ಇದು ಸ್ಥೂಲವಾದ ರಾಜಸ ಗುಣ. ಇದರ ಬಗ್ಗೆ ಇವನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದು. ಇವಾಗ ನಾನು ಈ ಜಗತ್ತಿಗೆ ಸಂಬಂಧಪಟ್ಟ ಏನೋ ಒಂದು ಕೆಲಸ ಮಾಡಲಿಲ್ಲ, ಬೇಜಾರು ಮಾಡಿಕೊಳ್ಳಲ್ಲ ಇವನು. ಆದರೆ ಸೂಕ್ಷ್ಮವಾದ ರಾಜಸ ಗುಣ, ಅದೇ ದೇವರ ಬಗ್ಗೆ ತಾನು ತೊಡಗುವುದು, ಅದರ ಮಾತ್ರ ಬಯಸ್ತಾನೆ, ಬೇಕೇ ಬೇಕು ನನಗದು ಅಂತ. ಅದು ಬೇಡ ಅಂತ ಹೇಳೋಲ್ಲ ಅವನು. ಇನ್ನು ತಮೋಗುಣ, ಮೋಹ, ಅದರಲ್ಲಿ ಮತ್ತೆ ಎರಡಿದೆ, ಸೂಕ್ಷ್ಮವಾದ ಸ್ಥೂಲವಾದ ಅಂತ. ಸ್ಥೂಲವಾದ ತಮೋಗುಣ ಈ ಜಗತ್ತಿನ ಬಗ್ಗೆ ಅಜ್ಞಾನ ಅಂತ ಹೇಳಿದ್ರೆ ಗೊತ್ತಿಲ್ಲ ಅವನಿಗೆ, ಬೇಜಾರು ಮಾಡ್ಕೊಡಲ್ಲ. ಹೌದಾ, ಜಗತ್ತಿನ ಬಗ್ಗೆ ಗೊತ್ತಿಲ್ವಾ, ಬೇಡ ಬಿಡಿ. ಯೋಚನೆ ಮಾಡುವುದೇನೆಂದರೆ ನೋಡಿ, ಇಷ್ಟೇ ಯಾರು 3 ಗುಣಗಳನ್ನು ಮೀರಿ ನಿಂತಿದ್ದಾನೆ ಅವನ ಮನಸ್ಸಿನಲ್ಲಿರುವಂಥದ್ದು ನಾನು ಹೇಗೆ ಉದ್ಧಾರ ಆಗಿದ್ದೇನು ಅಷ್ಟೇ. ಉದ್ಧಾರ ಆಗುವುದನ್ನು ಬಿಟ್ಟು ಉಳಿದ ಯಾವುದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ಅವನು ಸ್ಥೂಲವಾದ ತಮೋಗುಣ ಏನಿದೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾನೆ. ಜಗತ್ತಿನ ಬಗ್ಗೆ ಗೊತ್ತಿಲ್ವಾ, ಬೇಡ ನನಗೆ. ಆದರೆ ದೇವರ ಬಗ್ಗೆ ಬೇಡ ಅಂತ ಹೇಳಲ್ಲ ಅವನು. ಅದೇ ಸೂಕ್ಷ್ಮವಾದ ತಮೋಗುಣ, ಅದು ಬೇಕೇ ಬೇಕು. ಅದಕ್ಕೋಸ್ಕರ ನನಗೆ ಸೂಕ್ಷ್ಮವಾದ ತಮೋಗುಣ ಬೇಡ, ದೇವರ ಬಗ್ಗೆ ಗೊತ್ತಿಲ್ಲದಾಗ ಆಗಬಾರ್ದು, ದೇವರ ಬಗ್ಗೆ ತಿಳ್ಕೊಳ್ಬೇಕು. ದೇವರ ಬಗ್ಗೆ ನನಗೆ ಯಾವತ್ತೂ ತಪ್ಪು ಕಲ್ಪನೆ ಬರಬಾರ್ದು, ದೇವರ ಬಗ್ಗೆ ನನಗೆ ಸರಿಯಾದ ಕಲ್ಪನೆ ಬರಬೇಕು, ಇದಿದ್ದೇ ಇರ್ತದೆ. ಆದರೆ ಈ ಜಗತ್ತಿನ ಬಗ್ಗೆ, ಹೊರಗಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಷ್ಟೇ. ನೋಡಿ, ಹಾಗೆ ನಾವು ಇದ್ದೇವೋ ಅದಕ್ಕೆ ವಿರುದ್ಧವಾಗಿ ನಮಗೆ ಹೇಗಂತ ಹೇಳಿದ್ರೆ ಜಗತ್ತಿನ ಬಗ್ಗೆ ಕರೆಕ್ಟ್ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾವು ಟಿ ವಿಯನ್ನು ನೋಡ್ತೇವೆ, ಪೇಪರ್ ಓದ್ತೇವೆ, ಮೊಬೈಲ್ ನೋಡ್ತೇವೆ. ಯಾಕಂತ ಹೇಳಿದ್ರೆ ಕರೆಕ್ಟ್ ಇನ್ಫಾರ್ಮೇಷನ್ ಸಿಗಬೇಕಪ್ಪ ನಮಗೆ ಈ ಜಗತ್ತಿನ ಬಗ್ಗೆ. ಅಂದರೆ ಜಗತ್ತಿನ ಬಗ್ಗೆ ಸರಿಯಾದ ಮಾಹಿತಿಯನ್ನು ಪಡೀಲಿಕ್ಕೆ 10 ಕಡೆಗಳನ್ನು ನಾವು ಹೋಗ್ತೇವೆ, ನೋಡ್ತೇವೆ, ಚರ್ಚೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ದೇವರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಈ ರೀತಿ ಚರ್ಚೆ ಮಾಡಲಿಕ್ಕೂ ಹೋಗಲ್ಲ, ತಲೆಗೆಡಿಸ್ಕೊಳ್ಳಿಕ್ಕೂ ಹೋಗಲ್ಲ. ಮತ್ತು ಯಾರೋ ಏನೊಂದು ಹೇಳಿದ್ದನ್ನು ಕೇಳ್ಕೊಂಡು ಸುಮ್ಮನೆ ಕೂತ್ವು ಅಷ್ಟೇ. ಅವ್ರು ಹೇಳಿದಾರಲ್ವ ಅಷ್ಟೇ ಮಾಡಿದ್ರು ಸಾಕು, ಹೊರತು ಅದಕ್ಕಿಂತ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ನಾವು ಸ್ಥೂಲವಾದ ಸತ್ವಗುಣದಲ್ಲಿ ಬಿದ್ದಿದ್ದೇವೆ, ಸೂಕ್ಷ್ಮವಾದ ಸತ್ವಗುಣ ನಮ್ಮಲ್ಲಿಲ್ಲ, ಕೆಲಸ ಮಾಡ್ತಾ ಇಲ್ಲ. ಇದೇ ವ್ಯತ್ಯಾಸ.
ಇನ್ನು ನಾವು ಬೆಳಗಿನಿಂದ ಸಂಜೆ ತನಕ ತೊಡಗಿರುವುದು ಯಾವ ಚಟುವಟಿಕೆಯಲ್ಲಿ? ನಮ್ಮ ಹೊಟ್ಟೆ ತುಂಬಿಸುವ ಚಟುವಟಿಕೆಯಲ್ಲಿ, ಮತ್ತು ನಮ್ಮ ಇಂದ್ರಿಯಗಳ ಚಾಪಲ್ಯವನ್ನು ಪೂರೈಸುವ ಚಟುವಟಿಕೆಗಳಲ್ಲಿ, ಹೊರತು ದೇವರ ಚಟುವಟಿಕೆಯಲ್ಲಿ ಎಷ್ಟು ತೊಡಗಿದೆ ನಾವು ನಮ್ಮ ದಿನದಲ್ಲಿ. ಯಾಕಂದರೆ ಸ್ಥೂಲವಾದ ರಜೋಗುಣಕ್ಕೆ ನಾವು ಒಳಗಾಗಿದ್ದೇವೆ. ಆದರೆ ಯಾರು 3 ಗುಣಗಳನ್ನು ಮೀರಿ ನಿಂತಿದ್ದಾನೆ ಅವನು 24 ಗಂಟೆಯು ದೇವರದ್ದೇ ಚಟುವಟಿಕೆಯಲ್ಲಿ ತೊಡಗಿರ್ತಾನೆ. ಯಾಕಂದರೆ ಅವನಲ್ಲಿ ಸ್ಥೂಲವಾದ ರಜೋಗುಣ ಇಲ್ಲ, ಸೂಕ್ಷ್ಮವಾದ ರಜೋಗುಣ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಇವಾಗ ದೇವರ ಬಗ್ಗೆ ನಮಗೆ ಗೊತ್ತಿಲ್ಲ, ನಮ್ಗೆ ಏನಾದರೂ ತಲೆಬಿಸಿ ಇದೆಯಾ? ಅಯ್ಯೋ ಏನು ಗೊತ್ತಿಲ್ಲದಿದ್ರೆ ಏನಾಯ್ತು ಬಿಡ್ರಿ, ಏನು ದೇವ್ರ ಬಗ್ಗೆ ಗೊತ್ತಾಗಿದೆ, ಏನು ದೇವ್ರ ಬಗ್ಗೆ ಭಾರಿ ಗೊತ್ತಾಗಿ ನಾವೇನು ಮೋಕ್ಷಕ್ಕೆ ಹೋಗ್ಬಿಡ್ತೇವ? ಅದೇನು ಸಾಕು ಇಟ್ಟು ಸಾಕು, ದೇವ್ರ ಬಗ್ಗೆ ತಿಳ್ಕೊಂಡು ತುಂಬ ಆಯಿತು, ಈ ರೀತಿ ಹೇಳುವವರೇ ಹೆಚ್ಚು. ಅಥವಾ ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೇನೆ, ತಪ್ಪು ತಿಳ್ಕೊಂಡಿರೋದನ್ನು ಅದನ್ನು ವಿಮರ್ಶೆ ಮಾಡಲಿಕ್ಕೆ ಹೋಗೋದೇ ಇಲ್ಲ. ನಾನು ತಿಳ್ಕೊಂಡಿರುವುದು ಸರಿಯೋ ತಪ್ಪೋ ವಿಮರ್ಶೆ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಮತ್ತೇನಂದರೆ ನಾನು ತಿಳ್ಕೊಂಡಿರೋದೇ ಕರೆಕ್ಟ್, ಈ ರೀತಿ ತಿಳ್ಕೊಂಡು ಕೂತಿರ್ತೇವೆ ನಾವು. ಅಂದರೆ ಸ್ಥೂಲವಾದ ತಮೋ ಗುಣಕ್ಕೆ ಒಳಗಾಗಿದ್ದೇವೆ, ಸಂಪೂರ್ಣ ನಾವು ಒಳಗಾಗಿದ್ದೇವೆ. ಆದರೆ ಯಾರು 3 ಗುಣಗಳನ್ನು ಮೀರಿ ನಿಂತಿದ್ದಾನೆ ಅವನು ಈ ಸ್ಥೂಲವಾದ ತಮೋಗುಣ ಅದರ ಬಗ್ಗೆ ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಈ ಜಗತ್ತಿನ ಬಗ್ಗೆ ಗೊತ್ತಿಲ್ವಾ, ಅವನು ಯಾವತ್ತೂ ಯೋಚನೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ದೇವರ ಬಗ್ಗೆ ಗೊತ್ತಿಲ್ವಾ, ತುಂಬ ತಲೆ ಕೆಡಿಸ್ಕೊಳ್ತಾನೆ. ಅದಕ್ಕೆ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ 10 ಗ್ರಂಥಗಳನ್ನು ಹೋಗ್ತಾನೆ, 10 ಗುರುಗಳನ್ನು ಹೋಗ್ತಾನೆ, ಅವರು ಸೇವೆ ಮಾಡ್ತಾನೆ, ಅವ್ರ ಹತ್ರ ತಿಳ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲ್ಲ, ಮತ್ತೆ ತಾನು ಅದನ್ನು ಅನುಭವಿಸಬೇಕು ಅಂತ ಮತ್ತೆ ತಾನು ಪ್ರಯತ್ನಕ್ಕೆ ತೊಡಗುತ್ತಾನೆ. ಈ ರೀತಿ ಜೀವನದಲ್ಲಿ ದೇವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇನ್ನಿಲ್ಲದ ಪ್ರಯತ್ನವನ್ನು ಪಡ್ತಾ ಇರ್ತಾನೆ. ದೇವರ ಬಗ್ಗೆ ನಾನು ಸರಿಯಾದ ಮಾಹಿತಿಯನ್ನು ಬಿಡಬೇಕು ಅಂತ ಇನ್ನಿಲ್ಲದ ಪ್ರಯತ್ನ ಮಾಡ್ತಾ ಇರ್ತಾನೆ. ಯಾರು ಅಂತ ಹೇಳಿದರೆ 3 ಗುಣಗಳನ್ನು ಮೀರಿ ನಿಂತವರು ಅಂತ ಹೇಳಿದರೆ, ಯಾರೇ ಆಗಲಿ 3 ಗುಣಗಳನ್ನು ಮೀರಿ ನಿಂತವ್ರು ಹೇಗಿರ್ತಾರೆ? ಇದಕ್ಕೆ ಉದಾಹರಣೆ ಶುಕಾಚಾರ್ಯನು, ಭಾಗವತವನ್ನು ಹೇಳಿದ ಶುಕಾಚಾರ್ಯನು, ಭಾಗವತದಲ್ಲಿ ಬರುವ ಜಡಭರತ, ಇವರೆಲ್ಲ ಹೀಗೆ ಇದ್ದವರು. ಅಂದರೆ ಅವರ ಸ್ವಲ್ಪ ಪರಿಚಯ ನಮಗೆ ಈ ಶ್ಲೋಕದ ಮೂಲಕ ಗೊತ್ತಾಗುತ್ತೆ. ಇನ್ನು 2ನೆಯ ಪ್ರಶ್ನೆ, ಅವರ ನಡವಳಿಕೆಯಲ್ಲಿ ಹೇಗಿರುತ್ತೆ ಅಂತ. 3 ಗುಣಗಳನ್ನು ಮೀರಿ ನಿಂತವರ ನಡವಳಿಕೆ ಆಗಿರುತ್ತೆ ಅಂತ ಅದನ್ನು ಮುಂದೆ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾನೆ. ಅದೇನು ಅನ್ನೋದನ್ನು ನೋಡೋಣ ಅಂತ ಹೇಳ್ತಾ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.